ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ. ಆದಿತ್ಯ ನವಗ್ರಹ ಸ್ವಾಮಿನಃ ಪ್ರೀತ್ಯರ್ಥಂ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಎಂದರಿಯದು ಕಂಡಂತಹ ಅಚ್ಚರಿಯಾಗಿ ಜಗತ್ತೇ ಬೆರಗಾಗುವಂತಹ ರಾಶಿ ಸಿಂಹ ರಾಶಿಯವರಿಗೆ ಒಂದಿಷ್ಟು ಒಳ್ಳೆಯ ಫಲಗಳನ್ನ ಅವರ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತಾರ. ದೇವರು ಕೊಟ್ಟಂತಹ 5 ವರಗಳು ಅಂದ್ರೆ ಸಿಂಹ ರಾಶಿಯವರಿಗೆ 6 ತಿಂಗಳ ಕಾಲ ಗುರುಬಲ ಪ್ರಾರಂಭವಾಗುವಂಥದ್ದು ತುಂಬಾ ಖುಷಿ ವಿಚಾರ. ಲಾಭಕರ, ಸುಖಕರ, ಸಮೃದ್ಧಿಕರ ಆಗುವಂತಹ ಜೀವನ ಯಾರದು ಅಂತಂದ್ರೆ ಅದು ಸಿಂಹ ರಾಶಿಯವರಾಗಿರ್ತಕ್ಕಂಥದ್ದು. ಸಿಂಹ ರಾಶಿಯವರ ಜೀವನ ಏನಾಗ್ತದಂದ್ರೆ 6 ತಿಂಗಳ ಕಾಲ ಗುರುಬಲ ಪ್ರಾರಂಭವಾಗಿ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಯೋಗವಂತ ಬರುವಂಥದ್ದು. ಸುಮಾರು ಅವ್ರು ಏನೆಲ್ಲ ಅಂದುಕೊಂಡಂತ ಕೆಲಸ ಕಾರ್ಯಗಳು ಆಗ್ಬೇಕಂದ್ರ ಈ ಡಿಸೆಂಬರ್ ತಿಂಗಳ ಕಳೆದ ಮೇಲೆ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತಾರ ಅನ್ನುವಂತ ಮಾತನ್ನ ನಿಮ್ಮ ಮುಂದೆ ಇವತ್ತಿನ ದಿವಸ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ, ನಮ್ಮ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಡಿಸೆಂಬರ್ ತಿಂಗಳಲ್ಲಿ ಏನದ ಗುರುಗಳು ಈ ರೀತಿಯಾಗಿ ಹೇಳಿದ್ರ ಅಂತಂದ್ರ, ಡಿಸೆಂಬರ್ ತಿಂಗಳೇ ಆಗದ ಯಾರಿಗೆ ಸಿಂಹ ರಾಶಿಯವರಿಗೆ ಒಂದಿಷ್ಟು ಲಾಭಗಳೇ. ಸಿಂಹ ರಾಶಿಯವರ ಗುಣಧರ್ಮಗಳೇನಂತಂದ್ರೆ ಬಲಿಷ್ಠತೆ, ದೃಢತೆ, ಸಂಕಲ್ಪ, ಜ್ಞಾನ, ಭಕ್ತಿ ಇವ5 ಒಳಗೊಂಡಿರ್ತಕ್ಕಂಥವ್ರೆ ಸಿಂಹ ರಾಶಿಯವರಾಗಿರ್ತಕ್ಕಂಥದ್ದು. ಏನದ ಈ ತಿಂಗಳ ಮಾಸ ಭವಿಷ್ಯ ಏನು ಹೇಳ್ತದ ಅಂತಂದ್ರೆ, ಅಂದ್ರೆ ಗುರು ಒಂದು 12ನೇ ಮನೆಗೆ ಬಂದ್ರು ಸಹಿತ, ವ್ಯಯಸ್ಥಾನಕ್ಕೆ ಬಂದ್ರು ಸಹಿತ, ನಷ್ಟ ಸ್ಥಾನಕ್ಕೆ ಬಂದ್ರು ಸಹಿತ ಡಿಸೆಂಬರ್ 5ನೇ ತಾರೀಕಿನಿಂದ ಸಿಂಹ ರಾಶಿಯವರಿಗೆ ಪುನಃ ಗುರುಬಲ ಪ್ರಾರಂಭವಾಗ್ತದ. ಏಕಾದಶ ಸ್ಥಾನದಲ್ಲಿ, ಲಾಭ ಸ್ಥಾನದಲ್ಲಿ ಗುರುಫಲ ಇದೆಲ್ಲ ಸಹಿತ ಸಿಂಹ ರಾಶಿಯವರಿಗೆ ಹೋಗುವಂತದ್ದಾಗಿರ್ತಕ್ಕಂಥದ್ದು. ಮತ್ತೆ ನಾನು ನಿಮಗೆ ಮೊದಲೇ ಹೇಳಿದೆ, ಎಂದೆಂದು ಕಂಡರಿಯದಂತಹ ಒಂದು ಒಳ್ಳೆಯ ಯೋಗವನ್ನ ಸಿದ್ಧಪಡಿಸಕೊಂಡು ಒಳ್ಳೆಯ ಯೋಗವನ್ನ ಅನುಭವಿಸ್ತಕ್ಕಂಥವ್ರು ಯಾರಂದ್ರೆ ಅದು ಸಿಂಹ ರಾಶಿಯವರಾಗಿರ್ತಕ್ಕಂಥದ್ದು. ಧೈರ್ಯ, ಸಾಮರ್ಥ್ಯ, ಅನುಭವ, ಚಿಂತನೆ ಎಲ್ಲವನ್ನ ಈ ತಿಂಗಳಲ್ಲಿ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತಾರ. ಗುರು ಒಳ್ಳೆ ಫಲವನ್ನೇ ಕೊಟ್ಟೋಗ್ತಾನ, ಅಂತಹ ಕೆಟ್ಟ ಫಲಗಳನ್ನೇನು ನಿಮ್ಗೆ ಕೊಡೋದಿಲ್ಲ. ಅಂತಂದ್ರೆ ಈ ಸಿಂಹ ರಾಶಿಯವರಿಗೆ ವಿದ್ಯಾಭ್ಯಾಸ ಹೇಗಿದೆ ಅಂತಂದ್ರೆ ಅಂದ್ರೆ 48 ದಿನಗಳ ಕಾಲ ಅಂತಂದ್ರೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 15ರವರೆಗೆ ಇದೆಲ್ಲ ಏನಾಗ್ತದ ಅಂತಂದ್ರೆ ನಿಮ್ಗೆ ಪಾಸಿಟಿವ್ ಏನು ನೆಗೆಟಿವ್ ಏನು ಎಲ್ಲವೂ ಸಹಿತ ಅದು ಗುರುವಿನಿಂದ ಆಗಿರ್ತಕ್ಕಂಥದ್ದು. ಆದರೆ ನಿಮಗೆ ಗುರು 11ನೇ ಮನೆಗೆ ಲಾಭ ಸ್ಥಾನದಲ್ಲಿ ಲಾಭ ಗ್ರಹ ಇತ್ತು ಅಂತಂದ್ರೆ ಫಲ ಕೊಡ್ಬೇಕಲ್ಲ. ಆದ್ರೆ ಗುರುವಿನಿಂದ ನಿಮ್ಗೇನಾಗ್ತದಂದ್ರೆ ಸಂತಾನ ಫಲ ಆಗ್ಲಿ ಇತ್ಯಾದಿಗಳನ್ನ ಅಭಿವೃದ್ಧಿಯನ್ನ ಪಡಿಸ್ಕೊಳ್ತೀರಾ. ಮತ್ತೆ ಗುರುವಿನಿಂದ ನಿಮ್ಗೆ ಯಾವ್ದು ತೊಂದರೆ ಇಲ್ಲ, ಡೌಟೇ ಬೇಡ, ಚಿಂತನೆ ಮಾಡಬೇಡಿ. ಆದ್ರೆ ಏನಂತಂದ್ರೆ ನಿಮಗೆ ಪಂಚಮಾಧಿಪತಿ ಅಂದ್ರೆ ಪೂರ್ವ ಪುಣ್ಯದಲ್ಲಿ ಸ್ಥಾನಕ್ಕೆ ಅಧಿಪತಿ ಅದೃಷ್ಟವನ್ನ ಅಂದ್ರೆ ಸೂರ್ಯನ ಅದೃಷ್ಟ ಫಲವನ್ನ ಕೊಡ್ತಾನೆ, ಪುಣ್ಯ ಪೂರ್ವ ಫಲಗಳನ್ನ ನಿಮ್ಗೆ ಕೊಡ್ತಕ್ಕಂಥದ್ದು. ಯಾವ ರೀತಿಯಾಗಿ ಅಂದ್ರೆ ಸಂತಾನದ ಒಂದು ಫಲವನ್ನ ಕೊಡ್ತಕ್ಕಂಥದ್ದು, ಒಂದು ಒಳ್ಳೆಯ ಅನುಭವಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಮತ್ತೆ ಗುರುವಿನಿಂದ ಒಂದು ಒಳ್ಳೆಯ ಗುರುವಿನಿಂದ ಒಳ್ಳೆಯ ಮಧ್ಯಭಾವದಲ್ಲಿ ಒಳ್ಳೆಯ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರ. ಆದ್ರೆ ಸಿಂಹ ರಾಶಿಯವರಿಗೆ ಒಂದು ಖುಷಿ ವಿಚಾರ ಏನಂತಂದ್ರೆ, ನಿಮಗೆ ಅಷ್ಟಮ ಶನಿ ಪ್ರಭಾವ ನಡೀತಾ ಇದ್ರೆ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಆದರೆ ಅಷ್ಟಮದಲ್ಲಿ ಶನಿ ಪ್ರತ್ಯೇಕವಾಗಿ ನಿಮಗೆ ಅಷ್ಟಮದಲ್ಲಿ ಇರುವುದರಿಂದ ನೀವೇನ್ ಮಾಡ್ಬೇಕಂತಂದ್ರೆ, ಒಂದು ಶನಿವಾರ ದಿವಸ ಶನಿ ದೇವಸ್ಥಾನಕ್ಕೂ ಹೋಗಿ ಎಳ್ಳು ಬತ್ತಿಯನ್ನ ಹಚ್ಚಿ ದೇವರ ದರ್ಶನ, ದೇವರ ಅನುಗ್ರಹ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ದೇವರ ಮಧ್ಯೆ ಭಗವಂತನ ಮಧ್ಯೆ ದೇವರನ್ನ ಕೂಡಿಸ್ತಕ್ಕಂಥದ್ದೇ ಭಾವನೆಗೊಳಗೊಂದು ಭಗವಂತನಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಏನ್ ಮಾಡ್ತೀರ ಅಂದ್ರೆ ಒಂದು 1/2 ಲೀಟರ್ ಎಳ್ಳೆಣ್ಣೆ ತಕ್ಕೊಳ್ಳಿ, ಶನಿ ದೇವಸ್ಥಾನಕ್ಕೆ ಹೋಗಿ
ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕೊಡಪ್ಪ ಭಗವಂತನೇ ಅಂತೇಳಿ ಒಂದು ಅರ್ಧ ಲೀಟರ್ ಎಣ್ಣೆಯನ್ನ ದೇವರ ತಲೆ ಮೇಲೆ ಅಭಿಷೇಕವನ್ನ ಮಾಡಿ ಮನಸ್ಸಿಗೆ ಒಂದಿಷ್ಟು ಪ್ರಾರ್ಥನೆಗಳನ್ನ ಮಾಡ್ಕೊಂಡು ಬರ್ತಕ್ಕಂಥದ್ದು. ಶನಿಯಿಂದ ನಿಮ್ಗೆ ಏನಾದ್ರೂ ತೊಂದರೆಗಳಾಗ್ತಂದ್ರೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಷಷ್ಠಮಾಧಿಪತಿ ಆಗಿರ್ತಕ್ಕಂಥ ಋಣಯೋಗ, ಶತ್ರುಸ್ಥಾನ, ವಿವಾಹ ಸ್ಥಾನ ಅಧಿಪತಿ ಆಗಿರ್ತಕ್ಕಂತಹ ಸಾಲ ಮಾಡ್ಬೇಕಾದ್ರೂ ಶನಿನೇ ಕಾರಣ, ರೋಗಗಳು ಬರ್ಬೇಕಾದ್ರೂ ಶನಿನೇ ಕಾರಣ, ಶತ್ರುಗಳು ಉತ್ಪತ್ತಿ ಆಗ್ಬೇಕಂದ್ರೆ ಶನಿನೇ ಕಾರಣ. ಹಾಗಾಗಿ ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರ್ಬೇಕಂದ್ರೆ ಶನಿಯೇ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ 8ನೇ ಮನೆಯಲ್ಲಿ ಎಂಟನೇ ಮನೆ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂತಂದ್ರೆ 8ನೇ ಮನೆಯಲ್ಲಿ ಇದ್ದಾಗ ಅವನು ವಿವಾಹವನ್ನ ಸಕ್ಸಸ್ ಕೊಡ್ಬೇಕಾದ್ರೂ ಸಹಿತ ಶನಿನೇ ಕೊಡ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಶನಿ ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡಿ. ಆದ್ರೆ ಇನ್ನು 7ನೇ ಮನೆಯಲ್ಲಿ ರಾಹು ಇದ್ದಾನೆ, ನಿಮ್ಮ ರಾಶಿ ಅಂದ್ರೆ ನಿಮ್ಮ ರಾಶಿಯಲ್ಲಿ ಕೇತು ಇದ್ದಾನೆ. ಈ ವರ್ಷ ಭವಿಷ್ಯ ಅದು ಫಲ ನಾನು ಈಗ ಪ್ರತ್ಯೇಕ ಮಾಸದ ಭವಿಷ್ಯ ಹೇಳ್ತಾ ಇರೋದು. ವರ್ಷದ ಭವಿಷ್ಯ ಇನ್ನೊಂದು ಒಂದೊಂದಾಗಿ ಬಂದೇ ಬಿಡ್ತದ. ರಾಹು ಕೇತುಗಳ ಸಮ್ಮಿಲ ಅಂದ್ರೆ ಸಂಚಾರ ಯೋಗದ. ಆದ್ರೆ ಪ್ರತ್ಯೇಕ ನೀವೇನ್ ಮಾಡ್ಬೇಕಂದ್ರೆ ಅಂತ ಏನ್ ನಿಮಗೆ ಶನೀಶ್ವರ ಶಾಪ ಏನು ಕೊಡೋದಿಲ್ಲ, ಯಾವುದೇ ಸಮಸ್ಯೆ ಇಲ್ಲ, ಭಯ ಇಲ್ಲ, ನೆಮ್ಮದಿಯಾಗಿರಿ. ಆದ್ರೆ ನಿಮಗೆ ಗುರು ಬದಲಾವಣೆಗಳು ಆಗಿದ್ದು ಸಹಿತ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಗುರು ಬದಲಾವಣೆ ಆಗ್ತಾ ಇದ್ದಾನೆ, ಅದೊಂದು ನಿಮ್ಗೆ ಪ್ಲಸ್ ಪಾಯಿಂಟ್. ಬೇರೆ ಗ್ರಹಗಳು ಬದಲಾವಣೆಯೂ ಆಗ್ತಾ ಇದೆ. 6ನೇ ತಾರೀಕು ಯಾವುದು ಡಿಸೆಂಬರ್ 6ನೇ ತಾರೀಕು ಬುಧ 5ನೇ ಮನೆಯಿಂದ ಅಂದ್ರೆ ಬುಧ ಏನ್ ಮಾಡ್ತಾನೆ ಅಂದ್ರೆ 6ನೇ ತಾರೀಕು 5ನೇ ಮನೆಯಿಂದ 5ನೇ ಮನೆಗೆ ಬರ್ತಾನೆ. ಅಂತಂದ್ರೆ 6ನೇ ತಾರೀಕು ಬುಧ 5ನೇ ಮನೆಗೆ ಬರ್ತಾನೆ. ಬಂದಾಗ ನಿಮ್ಮ ರಾಶಾಧಿಪತಿ ಆಗಿರ್ತಕ್ಕಂಥ ಸೂರ್ಯನಿಗೆ ಬುಧ ಮಿತ್ರ, ಸೂರ್ಯನಿಗೆ ಅಂದ್ರೆ ನಿಮ್ಮ ರಾಶಿಯಿಂದ 5ನೇ ಮನೆಗೆ ಬುಧ ಬರ್ತಾ ಇದ್ದಾನೆ. ಅಂದ್ರೆ 7ನೇ ತಾರೀಕು ಸಹಿತ ಕುಜನು ಅವನು ಕೂಡ 5ನೇ ಮನೆಗೆ ಬರ್ತಾ ಇದ್ದಾನೆ. 4ನೇ ಮನೆಯಿಂದ 5ನೇ ಮನೆಗೆ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹಾಗೆ ನಿಮ್ಮ ರಾಶಾಧಿಪತಿ ಆಗಿರ್ತಕ್ಕಂತಹ ಸೂರ್ಯ 15ನೇ ತಾರೀಕು 5ನೇ ಮನೆಗೆ ಬರ್ತಾನೆ. ವಿಶೇಷವಾಗಿ ಬುಧನು ಬಂದ ನಿಮಗೆ ಬರುವಂತದ್ದು ಏನಂತಂದ್ರೆ 3ನೇಯಿಂದ 4ನೇ ಮನೆಗೆ ಬರ್ತಾ ಇದ್ರು ಸಹಿತ ಬುಧ ಅಂದ್ರೆ 4ನೇ ಮನೆಯಲ್ಲಾಗ್ಲಿ 3ನೇ ಮನೆಯಲ್ಲಾಗ್ಲಿ ಕುಜ, ರವಿ ಈ 3 ಗ್ರಹಗಳು ಸಹಿತ 5ನೇ ಮನೆಯಲ್ಲೇ ಇರ್ತಕ್ಕಂಥದ್ದು. ಇದು ಒಂದು ಪ್ಲಸ್ ಪಾಯಿಂಟ್. ಸಿಂಹ ರಾಶಿಯವರಿಗೆ ಚತುರ್ಥದಲ್ಲಿ ಬುಧ ಅಂದ್ರೆ 4ರಲ್ಲಿ ಬುಧ ಇರ್ತಾರೆ. ಪಂಚಮದಲ್ಲಿ ಯಾರ್ಯಾರಿದ್ದಾರೆ ನಿಮಗೆ ಪಂಚಮದಲ್ಲಿ ಅಂದ್ರೆ ಶುಕ್ರ ಇದ್ದಾನೆ, ರವಿ ಇದ್ದಾನೆ, ಕುಜ ಇದ್ದಾನೆ. ಈ 3 ಗ್ರಹಗಳು ಸಹಿತ ನಿಮ್ಮ ಸಿಂಹ ರಾಶಿಯವರಾಗಿರ್ತಕ್ಕಂಥದ್ದು. ಏನದ ಗುರುಗಳ ನಮ್ಮ ರಾಶಿಯವರಿಗೆ ಏನು ಬುಧನಿಂದ ಫಲ ಏನು, ನಮಗೆ ಶುಕ್ರನಿಂದ ಫಲ ಏನು, ರವಿಯಿಂದ ಫಲ ಏನು, ಇದು ಮೇನ್ ಪ್ಲಸ್ ಪಾಯಿಂಟ್. ಏನಂತಂದ್ರೆ ಬುಧನಿಂದ ಒಂದು ಸ್ವಲ್ಪ ಲಾಭ ಸ್ಥಾನಾಧಿಪತಿ, ಧನಾಧಿಪತಿ ಚತುರ್ಸ್ಥಾನದಲ್ಲಿರೋದ್ರಿಂದ ಅಂದ್ರೆ ಮಾತೃಸ್ಥಾನ ಅಂತಂದ್ರೆ ವಾಹನ ಸ್ಥಾನದಾಗಿರ್ತಕ್ಕಂಥದ್ದು. ನೀವೇನಂತಂದ್ರೆ ವಾಹನಗಳನ್ನ ಖರೀದಿ ಮಾಡೋದಾಗ್ಲಿ ತಾಯಿಗಳಿಂದ ಹೆಚ್ಚು ಸುಖ ಆಗ್ತದ. ಆದ್ರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಕಿರಿಕಿರಿ, ನೆಮ್ಮದಿ ಬರುವಂತದ್ದು. ಈ ತಿಂಗಳಲ್ಲಿ ದಯವಿಟ್ಟು ಹೇಳ್ತೇನೆ, ವಾಹನಗಳನ್ನ ಖರೀದಿ ಮಾಡಬೇಡಿ. ವಾಹನಗಳನ್ನ ಇಟ್ಕೊಂಡು ಸೆಕೆಂಡ್ ಹ್ಯಾಂಡ್ ಮಾರೋರಿಗೆ ಸಹಿತ ಒಂದಿಷ್ಟು ಏನಾಗ್ತದೆ ಹಿನ್ನಡೆಯನ್ನ ಸಾಧಿಸ್ತೀರಾ. ಅದಕ್ಕಾಗಿ ವಾಹನದಲ್ಲಿ ತಗೊಳ್ಳುವಾಗ ಮೋಸತನ ಆಗುವಂತದ್ದು ತುಂಬಾ ಆಗ್ತದ, ಎಚ್ಚರದಿಂದ ವಹಿಸಿ. ಮತ್ತೆ 5ನೇ ಮನೆಯಲ್ಲಿ ರವಿ ಇರೋದ್ರಿಂದ ಅಭಿವೃದ್ಧಿಯನ್ನ ಕಾಣ್ತೀರಾ. ಹೊಟ್ಟೆಗೆ ಸಂಬಂಧಿಸಿದಂತ ಕಾಯಿಲೆಗಂಡು ಕಂಡು ಬರ್ತಕ್ಕಂಥದ್ದು. ಕುಜ 5ರಲ್ಲಿದ್ದಾಗ ಕುಜ 5ನೇ ಮನೆ ಅಂದ್ರೆ ಮಾನಸಿಕವಾಗಿ ಶಾಂತಿ ವೃದ್ಧಿ ಆಗ್ತಕ್ಕಂಥದ್ದು, ಸೋಂಬೇರಿತನ ಉಂಟಾಗ್ತಕ್ಕಂಥದ್ದು, ಸಂತಾನ ಅಭಿವೃದ್ಧಿ ಅಂದ್ರೆ ಮಕ್ಕಳೆಲ್ಲವರಿಗೆ ಸಂತಾನ ಬಲವನ್ನ ಕೊಡ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗ, ಸರ್ಕಾರಿ ವ್ಯಾಪಾರಿಗಳಂದ್ರೆ ಸರ್ಕಾರಿ ಉದ್ಯೋಗಗಳಲ್ಲಿ ಸರ್ಕಾರಿ ಕೆಲಸಗಳನ್ನ ಮಾಡ್ತಕ್ಕಂಥವ್ರಿಗೆ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಡ್ತೀರಾ. ಮತ್ತೆ ಸಿಂಹರಾಶಿಯವರಿಗೆ ಅಂದ್ರೆ ಸಿಂಹರಾಶಿಯವರಿಗೆ ಮತ್ತೆ ಏನು ಖುಷಿ ವಿಚಾರ ಏನಂತಂದ್ರೆ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ಳೋ ಜೊತೆಗೆ ಸರ್ಕಾರಿ ಉದ್ಯೋಗಗಳಲ್ಲಾಗ್ಲಿ ಸರ್ಕಾರಿ ಕೆಲಸಗಳನ್ನ ಮಾಡ್ತಕ್ಕಂಥವ್ರಿಗೆ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸೋಳ. ಸಿಂಹ ರಾಶಿಯವರಿಗೆ ಖುಷಿನೇ ಖುಷಿ, ನೆಮ್ಮದಿಯೇ ನೆಮ್ಮದಿ, ಒಂದಿಷ್ಟು ಆನಂದಮಯವಾಗಿರ್ತಕ್ಕಂಥ ಜೀವನ ಈ ಡಿಸೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಒಂದಿಷ್ಟು ಲಾಭಗಳನ್ನ ಕಾಣ್ತೀರಾ. ಅದನ್ನ ನೀವೇ ನೋಡ್ತೀರಾ ಅನ್ನುವಂತ ಮಾತನ್ನ ಹೇಳಿ. ಆದರೆ ಇನ್ನೊಂದೇನಂದ್ರೆ ಡಿಸೆಂಬರ್ 12ನೇ ತಾರೀಕು 12ನೇ ತಿಂಗಳು ಒಂದು ಕಾಲ ಭೈರವ ಅಷ್ಟಮಿ ಬರ್ತದ. ಕಾಲ ಭೈರವನ ಆರಾಧನೆ ಮಾಡ್ಕೊಳ್ಳಿ. 16ನೇ ತಾರೀಕಿನಂದು 12ನೇ ತಿಂಗಳ ಧನುರ್ಮಾಸ ಏನಂತ ದೇವರ ದರ್ಶನ ಮಾಡುವಂಥದ್ದು ಉತ್ತಮವಾಗಿರ್ತಕ್ಕಂಥದ್ದು. 19ನೇ ತಾರೀಕು ಕೇತು ಜಯಂತಿ ಬರ್ತದ.
ಒಂದು ಪಿತೃಶಾಪ ಅಂದ್ರೆ ಪಿತೃದೋಷಗಳನ್ನ ಉಂಟು ಮಾಡ್ತಾ ಏನಾರ ಇದ್ರೆ ಪಿತೃದೋಷಗಳನ್ನ ಪರಿಹಾರ ಮಾಡ್ಕೊಳ್ಳಿ. 30ನೇ ತಾರೀಕು ವೈಕುಂಠ ಏಕಾದಶಿ ಬರ್ತದ, ಅವತ್ತು ಸಹಿತ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಎಲ್ಲವೂ ಸಹಿತ ಸಿಂಹರಾಶಿಯವರಿಗೆ ಸಂತೋಷ, ಅಭಿವೃದ್ಧಿ, ಸಂತೋಷ ಇವೆರಡರಲ್ಲಿ ಸಹಿತ ನೆಮ್ಮದಿಯನ್ನ ಕಾಣ್ತಕ್ಕಂಥದ್ದು ಸಿಂಹರಾಶಿಯವರೆಗೆ ಇರ್ತಕ್ಕಂಥದ್ದು. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನೀವು ಅವರಿಗೆ ಇವರಿಗೆ ಇನ್ನಿವರಿಗೆ ಯಾರಿಗೂ ಸಹಿತ ಅನ್ಯಾಯ ಮಾಡದೆ ಜೀವನವನ್ನ ಇಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಂಡು ಜೀವನ ಮಾಡ್ತೀರಾ ಅನ್ನುವಂಥದ್ದು ನನ್ನ ಭರವಸೆ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಒಂದು ಮಾತನ್ನ ವಿಚಾರವನ್ನ ಹೇಳ್ತೀನಿ. ಏನಂತಂದ್ರೆ, ಸಿಂಹರಾಶಿಯವರಿಗೆ ಒಂದು ಗಟ್ಟಿತನ, ನಂಬಿಕೆ, ದೃಢತೆ, ಸಂಕಲ್ಪ, ಜ್ಞಾನ ಇವ5 ಒಳಗೊಂಡಿರ್ತಕ್ಕಂಥ ಯಾರಂದ್ರೆ ಒಡೆಯದೆ ಹೋಗದೆ ಮುನ್ನುಗ್ಗದೆ ಯಾವುದಕ್ಕೂ ಹೆದರಲ್ಲ ಅಂತವ್ರು ಸಿಂಹರಾಶಿಯವರ ಇರ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಡಿಸೆಂಬರ್ ತಿಂಗಳ ಇನ್ನ 6 ತಿಂಗಳ ಕಾಲ ನೀವೇನ್ ಅನ್ಕೊಂತೀರ ಅದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಡ್ತಿಲ್ಲ ಅನ್ನುವಂಥದ್ದು ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ಇನ್ನೊಂದು ವಿಚಾರ ಏನಂತಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಿಷ್ಟು ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಹಿಂಗೆ ಇರ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು.